ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ಹೇಗಿದ್ದೀರಿ ಎಲ್ಲರೂ? ಈಗಾಗಲೇ ನೀವು 3ನೇ ಸುತ್ತಿನ ಕೌನ್ಸಿಲಿಂಗ್ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿಗಳನ್ನು ಕೂಡ ಮಾಡಿದ್ದೀರಿ. ನಾವು ರಿಸಲ್ಟ್ ಸಲುವಾಗಿ ಕಾಯ್ತಾ ಇದ್ದೀವಿ. ಈ ಮಧ್ಯದಲ್ಲಿ ನೀವು ನನಗೆ ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಒಂದಷ್ಟು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನೀವು ಮಾರ್ನಿಂಗ್ ಹಾಕಿದ್ದೀರಿ, ಬಟ್ ಇವಾಗ ವಿಡಿಯೋ ನಾನು ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅಭ್ಯರ್ಥಿಗಳೇ, ಚಾನಲ್ ನೀವು ಯಾರಾದರೂ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾನೆ ಮರಿಬೇಡಿ. ಜೊತೆಗೆ ನಿಮ್ಮದೇ ಡೌಟ್ ಇದ್ದರೂ ಕೂಡ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ಸರ್, ನಂದು 72 SCC ಕೆಟಗರಿ ನಂದು ಧಾರವಾಡದಲ್ಲಿ ಎಲ್ಲ ಕಾಲೇಜಿಗೂ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಹೇಗೆ ಗದಗ ಡಿಸ್ಟಿಕ್ ಕೂಡ ಕಟ್ಟಿದ್ದೀನಿ. ನನಗೆ ಧಾರವಾಡದಲ್ಲಿ ಸೀಟ್ ಬೇಕು, ಥರ್ಡ್ ರೌಂಡಲ್ಲಿ ಸಿಗ್ಬೋದಾ? ನೋಡಿ, ಧಾರವಾಡದಲ್ಲಿ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿದ್ದೀರಿ 74ಗೆ. ಆದರೆ ನೀವು ಆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲಿ ಕಾಲೇಜ್ಗಳಲ್ಲಿ ನಿಮ್ಮ ಕಾಸ್ಟಿಗೆ ಇದಾವ ಮತ್ತು GM ಒಳಗಡೆ ಸೀಟ್ ಇದಾವ ಅಂತಂದರೆ ನಿಮಗೆ ಏನಾದರೂ ಒಂದು ಚಾನ್ಸಸ್ ಇದೆ. ಬಟ್ ಧಾರವಾಡದಲ್ಲಿ ತುಂಬ ಕಾಂಪಿಟೇಷನ್ ಇರೋದರಿಂದ ನೀವು ಹೆಚ್ಚು ಕಾಲೇಜ್ ಹುಬ್ಬಳ್ಳಿ ಧಾರವಾಡ ಎರಡೂ ಕೂಡ ಹಾಕಿದರೆ, ಹುಬ್ಬಳ್ಳಿ ಧಾರವಾಡದಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ಅಂದರೆ ಧಾರವಾಡ ಜಿಲ್ಲೆ ಅಂತ ನೀವು ಕನ್ಸಿಡರ್ ಮಾಡಿದರೆ ಹುಬ್ಬಳ್ಳಿ ಧಾರವಾಡ ಎರಡೂ ಕೂಡ ಹಾಕಿದರೆ ನಿಮಗೆ ಏನಾದರೂ ಒಂದು ಚಾನ್ಸಸ್ ಇದೆ. ST 72 ಥರ್ಡ್ ರೌಂಡಿಗೆ ಸೆಲೆಕ್ಟ್ ಆಗ್ತೀವಿ ಅಂತ ನಂದು ಏನಾದರೂ ಹೋಪ್ ಕೂಡ ಇಲ್ಲ, ಅಂದರೆ ಬೇರೆ ಆಪ್ಷನ್ ಇದೆಯಾ? ನೋಡಿ, ನಿಮ್ಗಳಿಗೀಗ 72 ಇದೆ ನಿಮ್ಮದು, ಆಮೇಲೆ ಥರ್ಡ್ ರೌಂಡಲ್ಲಿ ಕೇಳ್ತಾ ಇದ್ದೀರಿ ST ಕೆಟಗರಿಗೆ. ಬಟ್ ನೀವು ಯಾವ ಜಿಲ್ಲೆಯಿಂದ ನೀವು ಕೇಳ್ತಾ ಇದ್ದೀರಿ ಮತ್ತು ಎಷ್ಟು ಕಾಲೇಜ್ಗಳನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಅದು ಕೂಡ ಡಿಪೆಂಡ್ ಆಗ್ತದೆ. ನಾನು ಹೇಳಿದ್ದೆ ನಿಮಗೆ ಹೆಚ್ಚಿಗೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊರಿ. ಹೆಚ್ಚಿಗೆ ಕಾಲೇಜ್ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ಚಾನ್ಸಸ್ ಸಿಗ್ತವೆ. ಕಡಿಮೆ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಂಡು ಹೋಗ್ಬಿಡ್ರಿ ಅಂತ ಹೇಳಿದೆ. ನೀವು ಮೇ ಬಿ 20ಕ್ಕಿಂತ ಹೆಚ್ಚು ಕಾಲೇಜ್ಗಳು ಆಯ್ಕೆ ಮಾಡಿದರೆ ಏನಾದರೂ ಒಂದು ಚಾನ್ಸಸ್ ಇರುತ್ತೆ. SC ST OBC ಆಲ್ ಕೆಟಗರಿ ಹಾಸ್ಟೆಲ್ ಇನ್ಫಾರ್ಮೇಷನ್ ಹೇಳಿ. ನೋಡಿರಿ, ಈಗ OBCದವರಿಗೆ ಕ್ಲೋಸ್ ಆಗಿದ್ದಾವೆ. ಓನ್ಲಿ SC STಗೆ ಮಾತ್ರ ಇರೋದು HSP ಮೂಲಕ, SHP ಮೂಲಕ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಓನ್ಲಿ SC STದವರಿಗೆ ಮಾತ್ರ ಓಪನ್ ಇರುವಂಥದ್ದು. OBCದವರಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಸದ್ಯಕ್ಕೆ ಓಪನ್ ಇಲ್ಲ, ಯಾಕಂದರೆ ಆಲ್ರೆಡಿ ಕ್ಲೋಸ್ ಆಗಿದೆ. ಬಟ್ ಈ ಕೌನ್ಸಿಲಿಂಗ್ ಲೇಟ್ ಆಗಿರೋದ್ರಿಂದ ಹಾಸ್ಟೆಲ್ ಅಪ್ಲಿಕೇಶನ್ ಇಲ್ಲ. ಓನ್ಲಿ SC STದವರಿಗೆ BCM ಹಾಸ್ಟೆಲ್ ಅಪ್ಲಿಕೇಶನ್ಗಳು ಓಪನ್ ಇರುವಂಥದ್ದು. ನೀವು ಟ್ರೈ ಮಾಡ್ಬೋದು, SHP ಮೂಲಕ ಟ್ರೈ ಮಾಡ್ಬೋದು. ಥರ್ಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ಇರುತ್ತೆ? SC ST ಕೆಟಗರಿಗೆ ಫಿಮೇಲ್ಗೆ ನೋಡಿರಿ, ಅರೌಂಡ್ ನಿಮಗೆ ಒಂದು 75ರ ಮೇಲೇ ನಿಮ್ಗೆ ಏನಾಗುತ್ತಪ್ಪ ಅಂತಂದರೆ ಕಟ್ ಆಫ್ ಆಗುವಂಥ ಚಾನ್ಸಸ್ ಇದೆ. 75ರ ಮೇಲೇ, 75 ಒಳಗಡೆ ಬರೋದು ತುಂಬ ಕಷ್ಟ ಇದೆ. ಬಟ್ ಕಾದು ನೋಡಬೇಕಾಗತ್ತೆ ಏನಂತಂದರೆ ಯಾವ ಜಿಲ್ಲೆಯಲ್ಲಿ ಎಷ್ಟಾಗುತ್ತೆ ಅನ್ನೋದನ್ನು. ಎಲ್ಲ ಜಿಲ್ಲೆಯಲ್ಲಿ ಸೇಮ್ ಇರೋದಿಲ್ಲ. PED ಹಾಸ್ಟೆಲ್ ಅಪ್ಲಿಕೇಶನ್ ಬಗ್ಗೆ ಹೇಳಿ. ನೋಡಿ, ಹಾಸ್ಟೆಲ್ ಅಪ್ಲಿಕೇಶನ್ ಆಲ್ರೆಡಿ ಕ್ಲೋಸ್ ಆಗಿದೆ. SC STದವರಿಗೆ ಸ್ವಲ್ಪ ಓಪನ್ ಇದೆ, ಬೇಕಾದರೆ ಟ್ರೈ ಮಾಡ್ಬೋದು. ಇನ್ನೂ 2 ರೌಂಡ್ ಇರ್ತವೆ. ನಮಸ್ತೆ ಸರ್, ಮೊನ್ನೆ ಸೆಕೆಂಡ್ ರೌಂಡ್ಗೆ ಆಯ್ಕೆ ಆದಂಥ BEd ಅಭ್ಯರ್ಥಿಗೆ SC ಸ್ಟೂಡೆಂಟ್ ಯಾವಾಗ ನನಗೆ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಬರುತ್ತೆ? ಅಪ್ಲಿಕೇಶನ್ ಬಂದರೆ ಅದು ಯಾವ ದಿನಾಂಕ ಇದೆ ಸ್ವಲ್ಪ ಹೇಳಿ. ನೋಡಿರಿ, ಈಗ ನಿಮ್ಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಬರೋದಿಲ್ಲ, ಯಾಕಂದರೆ ಈಗ ಒಂದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ. ಸೊ ಈ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಬರುವಂಥ ತಿಂಗಳಲ್ಲಿ ಕೊನೆ ವಾರದಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಇನ್ ಕೇಸ್ ಕೌನ್ಸಿಲಿಂಗ್ ಬೇಗ ಮುಗಿದ್ರೆ ಮಾತ್ರ. ಕೌನ್ಸಿಲಿಂಗ್ ಲೇಟ್ ಆದರೆ, ಇನ್ನೂ 2 ರೌಂಡ್ ಲೇಟ್ ಆದರೆ ನಿಮಗೆ ಫೆಬ್ರವರಿ ಮಂತ್ ತನಕ ಸಿಗುತ್ತೆ. ಬಟ್ ಸದ್ಯಕ್ಕೆ ನೀವು ಏನು ಮಾಡಬೇಕಂದ್ರೆ ಈಗ SSP ID ಕ್ರಿಯೇಟ್ ಮಾಡಿ ಇಟ್ಕೊಳ್ರಿ. SSP ID ಕ್ರಿಯೇಟ್ ಮಾಡಿ ಇಟ್ಕೊಳ್ರಿ. ಯಾವಾಗದು ಬರುತ್ತಲ್ಲ, ಯಾಕಂದರೆ ಈ ಫೆಬ್ರವರಿ ತನಕ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇವಾಗ ಸದ್ಯಕ್ಕೆ ಫೆಬ್ರವರಿ ತನಕ ನಿಮಗೆ ಸ್ಕಾಲರ್ಶಿಪ್ಪನ್ನು ಹಾಕಲಿಕ್ಕೆ ಬರುತ್ತೆ. ಹೀಗಾಗಿ ನೀವು ಈಗ SSP ID ಕ್ರಿಯೇಟ್ ಮಾಡಿ ಇಟ್ಕೊಳ್ರಿ. ಯಾವಾಗ ರಿಜಿಸ್ಟರ್ ನಂಬರ್ ಬರುತ್ತೆ ಯೂನಿವರ್ಸಿಟಿಯಿಂದ, ಅದಕ್ಕೆ ನೀವು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು.